ನಿಗು ರಮೇಶ್ ಅವರ ವಾರಸುದಾರರೇ ಇಲ್ಲದವನು ಅನ್ನುವ ಒಂದು ಕಾವ್ಯವನ್ನು ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ಮೂರೊತ್ತು ಹೊಟ್ಟೆ ತುಂಬಿದ ಆ ನನ್ನ ಬದುಕಲು ಬಾಲ್ಯಕ್ಕೆ ಅನ್ನ ಆಸರೆಯಾದ ನನ್ನಪ್ಪ ನೆಟ್ಟು ನೀರೆರೆದ ತೆಂಕಲಾವಲದ ತೆಂಗಿನ ಮರ ನಾನು ಹುಟ್ಟಿದ ವರ್ಷಕ್ಕೆ ಫಲಗಟ್ಟಿತಂತೆ. ತೆಂಗಿನ ಮರದೊಂದಿಗೆ ನಾನು ಬಲಿತ ಕಾಲಕ್ಕೆ ಶಾಲೆಯ ಮಾಸ್ತರರು ಮಾಡಿದ ನಾಮಕರಣ ಕಲ್ಪವೃಕ್ಷ. ಪುಟ್ಟ ಹೆಜ್ಜೆಗಳಲ್ಲಿ ಮರ ಹತ್ತಿ ಹೀರಿದ ಬಯಕೆ ಬಾಯಾರಿಕೆ ನೀಗಿದ ಹೆಳನೀರು. ಸ್ವತಃ ಮೈಮೇಲಿನ ಗರಿಗಳ ಹರಿದು ಪಿಪಿ ವಾಚು ಗಿರಿಗಿಟ್ಟಲೆ ಮಾಡಿದ ಕೀಟಲೆಗೆ ಸಾಮಗ್ರಿಯಾದ ಈ ಮರ. ಮೊಮ್ಮಕ್ಕಳ ನಡುವಿನ ತಾತನಂತೆ ಸಾಧು. ಇಂದಿಗೂ ಅನ್ನ ಆಟ ಕರುಣಿಸಿದ ಆ ಮರ ಇಂದಿಗೂ ಅಪ್ಪನ ಪ್ರತಿರೂಪ. ಕಾಲೇಜು ಮಾಸ್ತರರು ಇತಿಹಾಸ ಕಲಿಸುವಾಗ, ಕನ್ನಡ ಮಾಸ್ತರರು ಕವಿತೆ ಬಣ್ಣಿಸುವಾಗ ಆ ಕಲ್ಪವೃಕ್ಷ ಕಣ್ಮುಂದೆ ಬಂದಿತ್ತು. ಇಡೀ ಮನೆಯ ಕಷ್ಟ ಸುಖಗಳ ನಡೆಸುವ ಮರ ಅಪ್ಪನಂತೆಯೂ ಮಾಸ್ಟರ್ ಕಥೆಯಿಂದ ನನ್ನೊಳಗೆ ರೂಪುಗೊಂಡು ಗಾಂಧಿ ತಾತನಂತೆಯೂ ಕಾಣುತ್ತದೆ. ಇಂದು ಆ ನೆನಪುಗಳು ಮೈ ನೆವರಿಳಿಸುತ್ತವೆ. ತುಪಾಕಿಗೂ ಬಗ್ಗದ ಬಡಕಲು ಮೈ ಪ್ರತಿರೂಪ ಆ ತೆಂಗಿನ ತೊಗಚೆ. ಎತ್ತೆತ್ತರಕ್ಕೆ ಹರಡಿದ ಗರಿಗಳು, ಸ್ವಾರ್ಥ ಸಣ್ಣತನಗಳ ಮೀರಿದ ನಿನ್ನ ವಿಶಾಲತೆಯ ಕುರುಹು. ನಿಜ, ನೀನು ಎದೆಯೊಳಗಿನ ಹಿರಿಯ ಕಾಮಧೇನು. ಆದರೆ ಸತ್ತ ಹಿರಿಯರಿಗೆ ಎಡೆಯಿಟ್ಟು ಸ್ವರ್ಗದಲ್ಲಿ ತಂಪಾಗಿರಿಸುವ ಮಹಾನವಮಿಯಲ್ಲಿ ಮಗ್ನರಾದ ಮಂದಿಗೆ ನೀನು ಹಿರಿಯರೆನಿಸುವುದೇ ಇಲ್ಲ. ನೀನು ಸತ್ತೆ ಎಂದು ಪೂಜಿಸುವ ಭಾಗ್ಯವು ನಮ್ಮದಲ್ಲ. ಕೊಂದ ಪಾಪ ಪ್ರಜ್ಞೆಯೂ ಇಲ್ಲ. ನೀನು ಹುಟ್ಟಿದ ದಿನಕ್ಕೆ ನಮಗೆಲ್ಲ ರಜೆಯ ಸಡಗರ. ನಿನ್ನ ಭಾವಚಿತ್ರಕ್ಕೂ ಧೂಳು ಕಳೆದುಕೊಳ್ಳುವ ಸಂಭ್ರಮ. ಊದುಗಡ್ಡಿ ಅಚ್ಚಿಟ್ಟು ನಾವಂತೂ ಕ್ಷಣ ಮಾತ್ರದಲ್ಲಿ ಋಣಮುಕ್ತ. ನೀನೇ ಕಲಿಸಿದ ಅಪ್ಪಟ ಶಾಂತಿ ಪ್ರಿಯರು ನಾವು. ನಿನ್ನ ಪ್ರತಿಮೆ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿದರೂ ಕದಲುವವರೆಲ್ಲ. ಪ್ರತಿಮೆಗಿಂತ ಎದೆಯೊಳಗಿನ ಗಾಂಧಿ ಮುಖ್ಯ. ಚಪ್ಪಾಳೆ ತರುವ ಭಾಷಣ ಬಲ್ಲವರು. ನನ್ನಪ್ಪ ಮತ್ತು ನನ್ನ ನೆಟ್ಟ ತೆಂಗಿನ ಮರಕ್ಕಾದರೂ ವಾರಸುದಾರರಾದ್ದೇವೆ. ಹಲವರು ನಿನ್ನ ನೆಟ್ಟ ಸತ್ಯ ಸರಳತೆಗಳ ಸಮೃದ್ಧ ವನಕ್ಕೆ ಬಾಡಿಗೆ ಕಾವಲುಗಾರರು ಗತಿಯಿಲ್ಲ. ಈ ಗಾಂಧಿವನದ ನಿರ್ಲಜ್ಜ ಒತ್ತುವವರಿಗೆ ನಿಂತವರು ಎಲ್ಲ ಉತ್ತರಾಧಿಕಾರಿಗಳಿಗಾದರೆ ತಾತ ನಿನಗೆ ಊರು ತುಂಬ. ಆದರೆ ಇಲ್ಲ, ಒಬ್ಬನೇ ಒಬ್ಬ ವಾರಸುದಾರ. ನಮಸ್ಕಾರ.